ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಗುರುಕುಲ ಎಜುಕೇಷನ್ 2.0 ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಕಳೆದ ನಾವು ತರಗತಿಯಲ್ಲಿ ನಾವು ಪಾಲಿನಾಮಿಯಲ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲಿ ಡೆಫಿನೇಷನ್ಸ್ ಆಫ್ ಪಾಲಿನಾಮಿಯಲ್ ಮತ್ತು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಮತ್ತು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ತರಗತಿಯಲ್ಲಿ ಅದರ ಕಂಟಿನ್ಯೂಡ್ ಪಾರ್ಟನ್ನು ನಾವು ಹೇಳ್ತಾ ಇದ್ದೇನೆ. ಕ್ಲಾಸ್ ಅರ್ಥ ಆಗಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ಫುಲ್ ನೋಡಿ, ಹಾಗಾದರೆ ಮಾತ್ರ ನಿಮಗೆ ಪಾಠ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಆ್ಯಕ್ಚುಲ್ ಕಂಟೆಂಟ್ಗೆ ಹೋಗೋಣ. ಕಂಟೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಈಗ ಟಾಪಿಕ್ಗೆ ಹೋಗೋಣ. ಜೊಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್ ಆಫ್ ಎ ಪಾಲಿನಾಮಿಯಲ್. ಪಾಲಿನಾಮಿಯಲ್ಗೆ ಝೀರೋಸ್ ಅಂದರೆ ಏನಂತ ಗೊತ್ತಾಯ್ತು ನಮಗೆ. ದ ರೂಟ್ಸ್ ಆಫ್ ದ ಇಕ್ವೇಷನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಆರ್ ಕಾಲ್ಡ್ ಝೀರೋಸ್. ಹೌದಾ? ಒಂದು ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಅಂತ ಇದೆ ಅಂತಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಅಂತೇಳಿ ಒಂದು ಈಕ್ವೇಷನ್ ಬರ್ಕೊಂಡ್ರೆ ಅದಕ್ಕೆ ರೂಟ್ಸ್ ಏನೇನು ಬರುತ್ತೆ ಅವನ್ನೆಲ್ಲವನ್ನು ಕೂಡ ನಾವು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಝೀರೋಸ್ ಆಫ್ ದ ಪಾಲಿನಾಮಿಯಲ್. ನಾವು ವಾಟ್ ಈಸ್ ದ ಜೊಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್? ಜೊಮೆಟ್ರಿಕಲ್ ಮೀನಿಂಗ್ ಏನು ಅಂತಂದರೆ, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ದಟ್ ನಾವು ಒಂದು ಲೀನಿಯರ್ ಪಾಲಿನಾಮಿಯಲನ್ನು ಗ್ರಾಫ್ ಹಾಕಿದರೆ ಈ ಥರ ಸ್ಟ್ರೈಟ್ ಲೈನ್ ಬರುತ್ತೆ. ಆ ಸ್ಟ್ರೈಟ್ ಲೈನು ಎಕ್ಸ್ ಆಕ್ಸಿಸ್ ಹತ್ರ ಎಲ್ಲಿ ಮೀಟ್ ಆಗುತ್ತೆ ಆ ಪಾಯಿಂಟನ್ನು ನಾವು ಝೀರೋ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಅದನ್ನ ಝೀರೋ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಸಿಮಿಲರ್ಲಿ ನೋಡಿರಿ, ಒಂದು ಇಫ್ ಇಟ್ ಈಸ್ ಎ ಲೀನಿಯರ್ ಪಾಲಿನಾಮಿಯಲ್, ಅದು ಲೀನಿಯರ್ ಪಾಲಿನಾಮಿಯಲ್ ಆಗಿದ್ದರೆ ಝೀರೋಸ್ ಅಟ್ಮೋಸ್ಟ್ 1 ಇರುತ್ತೆ. ಅಟ್ಮೋಸ್ಟ್ ಅಂದರೆ ಹೆಚ್ಚಂದರೆ 1 ಇರುತ್ತೆ, ಒಂದಕ್ಕಿಂತ ಕಡಿಮೆನೂ ಇರ್ಬೋದು. ನಾವು ಅದು ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಆಗಿತ್ತು ಅಂತಂದರೆ ದಟ್ ಈಸ್ ಗೋಯಿಂಗ್ ಟು ಕಟ್ x-axis at most 2 points. Therefore, zeros of the quadratic polynomial is at most 2. ಎರಡು ಜಾಸ್ತಿ ಅಂದರೆ ಎರಡು ಝೀರೋಸ್ ಇರುತ್ತೆ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ಗೆ. ಅದಕ್ಕಿಂತ ಕಡಿಮೆನೇ ಇರ್ಬೋದು, ಒಂದು ಕೂಡ ಇರ್ಬೋದು. ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ರಿಪೀಟೆಡ್ ರೂಟ್ ಇತ್ತು ಅಂತಂದರೆ, ರಿಪೀಟೆಡ್ ಝೀರೋ ಇತ್ತು ಅಂದರೆ ಒಂದೇ ಇರುತ್ತೆ, ಆಯಿತಾ, ಕ್ವಾಡ್ರೆಟಿಕ್ ಪಾಲಿನಾಮಿಯಲ್. ಹಾಗಾಗಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ದ quadratic polynomial is at most 2, and similarly the zeros of the cubic polynomial is at most 3. ಅಂತ 3 ಇರ್ತವೆ cubic polynomial. Like that, depending upon the degree of the polynomial ನಾವು zeros maximum ಎಷ್ಟಿರ್ಬೋದು ಅಂತ ಹೇಳ್ಬೋದು. If it is degree is 1 0, at most 1 0. Degree is 2, at most 2 zeros. Degree is 3, at most 3 zeros. If degree is 4, at most 4 zeros, like this. Now this is the geometrical meaning of zeros of the polynomial. That means the polynomial equation p of x is equal to 0 where it is going to cut the x-axis, those points are called zeros of the polynomial. ಅವನ್ನ ನಾವು zeros of the polynomial ಅಂತ ಕರಿತೀವಿ. ಅಂದರೆ ಆ ಪಾಲಿನಾಮಿಯಲ್ನ ನಾವು ಗ್ರಾಫ್ ಹಾಕಿದಾಗ ಆ ಪಾಲಿನಾಮಿಯಲ್ ಈಕ್ವೇಷನ್ಗೆ ಎಕ್ಸ್ ಆಕ್ಸಿಸನ್ನು ಎಲ್ಲಿ ಟಚ್ ಮಾಡುತ್ತೆ ಅದನ್ನು ನಾವು ಏನಂತ ಕರಿತೀವಿ? zeros of the polynomial ಅಂತ ಕರಿತೀವಿ. So let us move on to the next one. Now, factorization of polynomial. See, to solve the equation, suppose quadratic polynomial ಇದೆ ಅಂತ ಅನ್ಕೊಂಡ್ರೆ, ಆ quadratic polynomialಗೆ ನಾವು zeros ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, this is a common method used to find roots of quadratic equations, that is factorization. ಅಂದರೆ ನಾವು ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡೋದ್ರ ಮೂಲಕ ನಾವು ಫೈಂಡ್ ಔಟ್ ಮಾಡ್ತೀವಿ. ಹೆಂಗೆ ಅಂತಂದರೆ, ಅದನ್ನು ಒಂದು ಎಕ್ಸಾಂಪಲ್ ತಗೊಂಡು ನಿಮಗೆ ಹೇಳ್ಕೊಡ್ತೀನಿ. Suppose if polynomial, let us take an example of a quadratic polynomial, so that is 2x square minus 5x plus 3. 2x square minus 5x plus 3 ಅನ್ನೋದು ಒಂದು ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅನ್ನು ಎಕ್ಸಾಂಪಲ್ ಆಗಿ ತಗೋಣ. ನಾವು ಇಲ್ಲಿ ಫ್ಯಾಕ್ಟರೈಸೇಷನ್ ಹೆಂಗೆ ಮಾಡಬೇಕು ಅಂತಂದರೆ, ಫಸ್ಟ್ ಟರ್ಮು ಮತ್ತು ಕಾನ್ಸ್ಟೆಂಟ್ ಟರ್ಮು ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ನೋಡಿ, ಫಸ್ಟ್ ಟರ್ಮ್ ಏನಿದೆ 2x ಸ್ಕ್ವೇರ್ ಇದೆ, ಕಾನ್ಸ್ಟೆಂಟ್ ಟರ್ಮ್ 3 ಇದೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 2 3 6x ಸ್ಕ್ವೇರ್ ಆಗುತ್ತೆ. ನಾವು ಇದಕ್ಕೆ ಫ್ಯಾಕ್ಟರ್ಸ್ ಬರೀಬೇಕು. ಈ ಫ್ಯಾಕ್ಟರ್ಸ್ ಹೇಗಿರಬೇಕು ಅಂತಂದರೆ, ಇವೆರಡನ್ನ ಆಡ್ ಮಾಡೋದು ಅಥವಾ ಸಬ್ಟ್ರ್ಯಾಕ್ಟ್ ಮಾಡೋದು ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು. ಆ ಥರ ನಾವು ಫ್ಯಾಕ್ಟರ್ಸನ್ನು ಬರ್ಕೋಬೇಕು. ನೋಡಿ, ಇದರಲ್ಲಿ ನಾನು 3x 2x ಮೈನಸ್ 3x ಮೈನಸ್ 2x ಫ್ಯಾಕ್ಟರ್ಸ್ನ ಬರ್ಕೊತೀನಿ. ನೋಡಿ, ಇವೆರಡನ್ನ ಆಡ್ ಮಾಡಿದ್ರೆ ಏನು ಬರುತ್ತೆ? ಮೈನಸ್ 3x ಮೈನಸ್ 2x ಈಸ್ ಈಕ್ವಲ್ ಟು ಮೈನಸ್ 5x. ಇವೆರಡನ್ನ ಆಡ್ ಮಾಡಿದ್ರೆ ಮೈನಸ್ 5x ಮಿಡಲ್ ಟರ್ಮ್ ಬರುತ್ತೆ. ಇವನ್ನ ಮಲ್ಟಿಪ್ಲೈ ಮಾಡಿದ್ರೆ
6x² ಬರುತ್ತೆ. ಈ ಥರ ನಾವು ಫ್ಯಾಕ್ಟರ್ಸನ್ನು ಬರೀಬೇಕು ನಾವು. ಈಗ ನಾನು ಬರ್ಕೊತೀನಿ 2x², ಹಾಗೆ ಬರೀತೀನಿ -5x ಅನ್ನು -3x -2x +3 ಅಂತ ಬರೀತೀನಿ. ಆಯಿತಾ? ನಾನು ಈ -5x ಅನ್ನು ಏನಂತ ಬರೆದಿದ್ದೀನಿ, -3x -2x ಅಂತ ಬರೆದಿದ್ದೀನಿ. ಆಯಿತಾ? ನಾವು ಇದು P ಆಫ್ ಎಕ್ಸ್. ನಾವು ರೂಟ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ P ಆಫ್ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು 0. ಅದು 0 ಆಗಿರಬೇಕು. ನಾವು P ಆಫ್ ಎಕ್ಸ್ ಈಕ್ವಲ್ ಟು 0 ಅಂತಂದರೆ ನೋಡಿ, P ಆಫ್ ಎಕ್ಸ್ ಏನಿದೆ, 2x² -3x -2x +3 ಇಸ್ ಈಕ್ವಲ್ ಟು 0. ನಾವು ಇದನ್ನು ಫ್ಯಾಕ್ಟರೈಸೇಷನ್ ಮಾಡೋಣ. ನಾವು ಫಸ್ಟ್ 2 ಟರ್ಮ್ಸ್ ನೋಡ್ರಿ, ಏನು ಕಾಮನ್ ಇದೆ? ಫಸ್ಟ್ 2 ಟರ್ಮ್ಸಲ್ಲಿ ನಮಗೆ ಎಕ್ಸ್ ಕಾಮನ್ ಇದೆ. ಇಲ್ಲಿ ಫಸ್ಟ್ ಟರ್ಮಲ್ಲಿ ಎಕ್ಸ್ ಕಾಮನ್ ಇದೆ. ಎಕ್ಸ್ ಹೊರಗಡೆ ತೆಗೆದ್ರೆ ಏನು ಉಳಿತು? 2x ಉಳಿತು. ನೆಕ್ಸ್ಟ್ ಸೆಕೆಂಡ್ ಟರ್ಮಲ್ಲಿ ಮೈನಸ್, ಹಾಗೆ ಬರೀತೀನಿ. ಸೆಕೆಂಡ್ ಟರ್ಮಲ್ಲಿ ಎಕ್ಸ್ ತೆಗೆದಿದ್ದೀವಿ, ಏನು ಉಳಿತು? 3 ಉಳಿದಿದೆ, 3. ಇಲ್ಲಿ ಸೆಕೆಂಡ್ ಟರ್ಮಲ್ಲಿ ನಾನು -1 ಅನ್ನು ಕಾಮನ್ ತೆಗಿತೀನಿ. ಫಸ್ಟ್ ಟರ್ಮಲ್ಲಿ ಈ ಟರ್ಮಲ್ಲಿ ಥರ್ಡ್ ಟರ್ಮಲ್ಲಿ ಏನು ಉಳಿತು? 2x ಉಳಿತು. ಇಲ್ಲಿ -1 ಹೊರಗಡೆ ತೆಗೆದಿರೋದ್ರಿಂದ ಇಲ್ಲಿ -3 ಉಳಿಯುತ್ತೆ, ಇಸ್ ಈಕ್ವಲ್ ಟು 0. ಹಾಗೆ ಬರೀತೀನಿ ನೋಡಿ. ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರು ಕೂಡ ನಮಗೆ ಸೇಮ್ ಅದೇ ಬರಬೇಕು ನೋಡಿರಿ. -1 × 2x -2x -1 × -3 -+3 ಗೊತ್ತಾಯ್ತಲ್ಲ? ಆ್ಯಂಡ್ ದೆನ್ ಈಗ ಫಸ್ಟ್ ಟರ್ಮು ಮತ್ತು ಸೆಕೆಂಡ್ ಟರ್ಮಲ್ಲಿ ಯಾವ್ಯಾವ ಕಾಮನ್ ಇದೆ ನೋಡಿ. 2x -3 ಅನ್ನೋದು ಕಾಮನ್ ಇದೆ ಎರಡು ಟರ್ಮಲ್ಲಿ. ನಾನು ಅದನ್ನ ಹೊರಗಡೆ ತೆಗಿತೀನಿ. ಹೊರಗಡೆ ತೆಗೆದ್ರೆ ಫಸ್ಟ್ ಟರ್ಮಲ್ಲಿ ಏನು ಉಳಿಯುತ್ತೆ? ಫಸ್ಟ್ ಟರ್ಮಲ್ಲಿ ನೋಡಿ ಎಕ್ಸ್ ಉಳಿಯುತ್ತೆ, 2x -3 ತೆಗೆದ್ರೆ. ಸೆಕೆಂಡ್ ಟರ್ಮಲ್ಲಿ ಏನು ಉಳಿಯುತ್ತೆ? 2x -3 ನಾವು ಕಾಮನ್ ತೆಗೆದಿದ್ದೀವಿ, -1 ಉಳಿಯುತ್ತೆ, x -1 ಈಸ್ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ 2x -3 is equal to 0 or x -1 is equal to 0. Now 2x is equal to +3 or x is equal to 3/2. ಇದು 1 0. or ಇಲ್ಲಿ ಇನ್ನೊಂದಿದೆ, x is equal to +1. It is another 0. So in this method, in this way we are going to find zeros of the quadratic polynomial. This method is called factorization method. ಇದನ್ನ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರಿತೀವಿ. ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರಿತೀವಿ. ಮೇನ್ಲಿ ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್ ಹಿಯರ್. ಇನ್ ಫ್ಯಾಕ್ಟರೈಸೇಷನ್ ಮೆಥಡ್ ನೀವು ಫಸ್ಟ್ ಟರ್ಮನ್ನು ಮತ್ತು ಲಾಸ್ಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡಬೇಕು. ಆ ಪ್ರಾಡಕ್ಟ್ ಏನು ಬರುತ್ತೆ ಅದಕ್ಕೆ ಫ್ಯಾಕ್ಟರ್ಸ್ ಬರ್ಕೋಬೇಕು. ಆ ಫ್ಯಾಕ್ಟರ್ಸ್ ಯಾವ ರೀತಿ ಇರಬೇಕು ಅಂತಂದರೆ, ಎರಡನ್ನು ಕೂಡಿದರೆ ನಿಮಗೆ ಮಿಡಲ್ ಟರ್ಮ್ ಬರಬೇಕು. ಅವೆರಡನ್ನು ಪ್ರಾಡಕ್ಟ್ ಮಾಡಿದ್ರೆ ನಿಮಗೆ ಈ ಪ್ರಾಡಕ್ಟ್ ಬರಬೇಕು, ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಟರ್ಮ್ ಪ್ರಾಡಕ್ಟ್ ಬರಬೇಕು. ಈ ಥರ ನೀವು ಫ್ಯಾಕ್ಟರ್ಸ್ ಬರ್ಕೊಂಡು ಆ ಫ್ಯಾಕ್ಟರ್ಸನ್ನು ಫ್ಯಾಕ್ಟರೈಸ್ ಮಾಡಿ, ಕಾಮನ್ ಟರ್ಮ್ಸನ್ನು ಸೆಪ್ರೇಟ್ ಮಾಡಿಬಿಟ್ಟು ನೀವು ಫ್ಯಾಕ್ಟರೈಸ್ ಮಾಡಿದ್ರೆ ನಿಮಗೆ ರೂಟ್ ಆಫ್ ದ ಇಕ್ವೇಷನ್ ಸಿಗುತ್ತೆ, ರೂಟ್ ಆಫ್ ದ ಕ್ವಾಡ್ರೇಟಿಕ್ ಇಕ್ವೇಷನ್ ಸಿಗುತ್ತೆ. x is equal to 3/2 and x is equal to 1 are the roots of the quadratic equation, quadratic polynomial. ಈ 2x² -5x +3 ಅನ್ನೋಂತಹ ಕ್ವಾಡ್ರೇಟಿಕ್ ಪಾಲಿನಾಮಿಯಲ್ನ ರೂಟ್ಸ್ ಅವು. ಆಯ್ತಲ್ಲ? ಇನ್ನೊಂದು ಎಕ್ಸಾಂಪಲ್ ತಗೋಣ ಫ್ಯಾಕ್ಟರೈಸೇಷನ್ ಮೆಥಡ್. ಅದು ಫೈಂಡ್ ದ zeros of x² -2x -8. Find the zeros of the polynomial x² -2x -8. Now solution factorization method ಇಂದಾನೆ ಇದನ್ನು ಸಾಲ್ವ್ ಮಾಡಿ ತೋರಿಸ್ತೀನಿ. let p of x is equal to x² -2x -8. ಇದನ್ನ p of x ಅಂತ ಅನ್ಕೊಳ್ಳೋಣ. p of x ಅಂದರೆ ಪಾಲಿನಾಮಿಯಲ್ ಇನ್ x ಅಂತ ಅಷ್ಟೇ. ಇಲ್ಲಿ ವೇರಿಯಬಲ್ x ಇದೆ, ಅದಕ್ಕೆ x ಬರ್ಕೊಂಡಿದ್ದೀನಿ. ನಾವು ಟು ಫೈಂಡ್ zeros we have to assume p of x is equal to 0. p of x is equal to 0 ಅಂತ ಅಸ್ಯೂಮ್ ಮಾಡ್ಕೋಬೇಕು. ನಾವು p of x is equal to 0 ಅಂತಂದರೆ p of x is x² -2x -8 is equal to 0 ಆಗುತ್ತೆ. ನಾವು ಈಗ ನಾವು ಇದಕ್ಕೆ ಮಿಡಲ್ ಟರ್ಮನ್ನು ಫ್ಯಾಕ್ಟರ್ಸ್ ಬರ್ಕೋಬೇಕು. ಹೆಂಗೆ ಬರ್ಕೋಬೇಕು ಅಂದರೆ, ಫಸ್ಟ್ ಟರ್ಮ್ x² ಇದೆ, ಕಾನ್ಸ್ಟೆಂಟ್ ಟರ್ಮ್ -8 ಇದೆ, ಅವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ -8x² ಬರುತ್ತೆ. -8x² ನಾವು ಫ್ಯಾಕ್ಟರ್ಸ್ ಬರೀಬೇಕು. ಆ ಫ್ಯಾಕ್ಟರ್ಸ್ ಹೆಂಗಿರ್ಬೇಕಂದ್ರೆ, ಅವೆರಡನ್ನು ಆಡ್ ಮಾಡಿದ್ರೆ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ -2x ಮಿಡಲ್ ಟರ್ಮ್ ಬರಬೇಕು. ಈ ಮಿಡಲ್ ಟರ್ಮ್ -2x ಬರಬೇಕು. ಆ ಥರ ಬರ್ಕೋಬೇಕು. ನಾನು ಇದನ್ನು -4x + 2x ಅಂತ ಬರೀತೀನಿ. ಬರಿಬೋದಾ? ನೀವು ಎರಡನ್ನು ಮಲ್ಟಿಪ್ಲೈ ಮಾಡೋಣಾದ್ರೆ -× +, -4 2 8 x × x x².
ಬರುತ್ತೆ ಮಲ್ಟಿಪ್ಲೈ ಮಾಡಿದ್ರೆ. ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಇವನ್ನ ಇವೆರಡನ್ನ ಆಡ್ ಮಾಡಿದ್ರೆ -4x 2x ಅನ್ನು ಆಡ್ ಮಾಡಿದ್ರೆ -2x ಬರುತ್ತೆ. ದೇರ್ ಫೋರ್ ನಾನು ದಿಸ್ ಕ್ಯಾನ್ ಬಿ ರಿಟನ್ ಆಸ್ x² ಹಾಗೆ ಬರಿತೀನಿ. ಈ -2x ಅನ್ನು -4x + 2x ಅಂತ ಬರಿತೀನಿ. -8 ಹಾಗೆ ಬರಿತೀನಿ ಇಸ್ ಈಕ್ವಲ್ ಟು 0. ನೋಡಿ, ಈ -2x ಅನ್ನು ಮಾತ್ರ ನಾನು -4x + 2x ಅಂತ ಬರ್ಕೊಂಡಿದ್ದೀನಿ. ಬರ್ಕೋಬೋದಲ್ಲ? ನೆಕ್ಸ್ಟ್ ನಾವು ಅಬ್ಸರ್ವ್ ದ ಫಸ್ಟ್ ಟೂ ಟರ್ಮ್ಸಲ್ಲಿ ಏನೇನು ಕಾಮನ್ ಇದೆ ನೋಡಿ. ಇಲ್ಲಿ x² ಇದೆ, ಇಲ್ಲಿ 4x ಇದೆ. x ಕಾಮನ್ ಇದೆ, ಹೊರಗಡೆ ತೆಗಿತೀನಿ. x ಕಾಮನ್ ಹೊರಗಡೆ ತೆಗೆದ್ರೆ ಇಲ್ಲಿ ಉಳಿದಿರೋದು x ಉಳಿಯುತ್ತೆ, ಮೈನಸ್ ಸೆಕೆಂಡ್ ಟರ್ಮಲ್ಲಿ 4 ಉಳಿಯುತ್ತೆ. ನಾವು ಪ್ಲಸ್ ಇದು ಇವೆರಡು ಟರ್ಮಲ್ಲಿ ಥರ್ಡ್ ಟರ್ಮು ಮತ್ತು ಫೋರ್ತ್ ಟರ್ಮಲ್ಲಿ ಏನು ಕಾಮನ್ ಇದೆ, +2 ಕಾಮನ್ ಇದೆ. 2 ಕಾಮನ್ ತೆಗೆದ್ರೆ ಥರ್ಡ್ ಟರ್ಮಲ್ಲಿ x ಉಳಿಯುತ್ತೆ, ಮೈನಸ್ ಲಾಸ್ಟ್ ಟರ್ಮಲ್ಲಿ ಇಲ್ಲಿ 2 ಕಾಮನ್ ತೆಗೆದಿದ್ದೀವಿ, 2 4 8 4 ಉಳಿಯುತ್ತೆ. ನಾವು ದಟ್ ಈಸ್ ಈಕ್ವಲ್ ಟು 0. ನೋಡಿರಿ, ನೀವು ಕರೆಕ್ಟಾಗಿ ಮಾಡಿದಿರೋ ಇಲ್ಲ ಅಂತ ಹೇಳಿದ್ರೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರಬೇಕು ನೋಡಿರಿ. x × x x² ಪ್ಲಸ್ ಇಂಟು ಮೈನಸ್ ಮೈನಸ್ x × 4 4x ಪ್ಲಸ್ 2 × x 2x ಪ್ಲಸ್ ಇಂಟು ಮೈನಸ್ ಮೈನಸ್ 2 4 8 ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರಬೇಕು. ಆವಾಗ ನೀವು ಫ್ಯಾಕ್ಟರೈಸೇಷನ್ ಕರೆಕ್ಟ್ ಮಾಡಿದ್ದೀರಾ, ಕಾಮನ್ ಟರ್ಮ್ ಕರೆಕ್ಟ್ ತೆಗೆದಿದ್ದೀರಾ ಅಂತ ಅರ್ಥ. ನಾವು ಇದು ಫಸ್ಟ್ ಟರ್ಮು, ಇದು ಸೆಕೆಂಡ್ ಟರ್ಮು. ಎರಡೂ ಟರ್ಮಲ್ಲಿ ಕಾಮನ್ ಏನಿದೆ, ದಿಸ್ ಇಂಪ್ಲೈಸ್ x - 4 ಕಾಮನ್ ಇದೆ. ನೋಡಿ, ಇದರಲ್ಲಿ x - 4 ಇದೆ, ಸೆಕೆಂಡ್ ಟರ್ಮಲ್ಲೂ ಕೂಡ x - 4 ಇದೆ. ಕಾಮನ್ ತೆಗೆದ್ರೆ ಫಸ್ಟ್ ಟರ್ಮಲ್ಲಿ ಏನು ಉಳಿತು, x ಉಳಿತು, ಪ್ಲಸ್ ಸೆಕೆಂಡ್ ಟರ್ಮಲ್ಲಿ ಏನಿತ್ತು 2 ಉಳಿತು, ಇಸ್ ಈಕ್ವಲ್ ಟು 0. ನಾವು ದಿಸ್ ಇಂಪ್ಲೈಸ್ x - 4 ಇಸ್ ಈಕ್ವಲ್ ಟು 0 ಆರ್ x + 2 ಇಸ್ ಈಕ್ವಲ್ ಟು 0. ನಾವು ಫಸ್ಟ್ ಒಂದೇ ಸ್ಟಾಲ್ ಮಾಡೋಣ. x ಇಸ್ ಈಕ್ವಲ್ ಟು +4 ಆಗುತ್ತೆ. 4 ಈ ಕಡೆ ಕಳಿಸಿದ್ರೆ ದಿಸ್ ಈಸ್ 1 0 or x is equal to -2. This is another 0. See, x is equal to 4 is 1 0, x is equal to -2. These are the zeros of the polynomial x² - 2x - 8. ಇವೆರಡನ್ನ zeros of the polynomial ಅಂತ ಕರಿತೀವಿ. This is factorization method. ಇದನ್ನು ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರಿತೀವಿ. ಈ ಫ್ಯಾಕ್ಟರೈಸೇಷನ್ ಮೆಥಡಿಂದ ನಾವು ಪಾಲಿನಾಮಿಯಲ್ ಇಕ್ವೇಷನ್ಗೆ, ಕ್ವಾಡ್ರೆಟಿಕ್, ಎಸ್ಪೆಷಲಿ ಇನ್ ಪರ್ಟಿಕ್ಯುಲರ್ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ಗೆ ನಾವು zeros ಆಫ್ ದ ಕ್ವಾಡ್ರೆಟಿಕ್ ಪಾಲಿನಾಮಿಯಲನ್ನು ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಗಿದೆ ಅನ್ಕೊತೀನಿ. ಮುಂದೆ ಹೋಗೋಣ. ರಿಲೇಷನ್ಶಿಪ್ ಬಿಟ್ವೀನ್ zeros ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಎ ಪಾಲಿನಾಮಿಯಲ್. ನೋಡಿರಿ, ರಿಲೇಷನ್ಶಿಪ್ ಬಿಟ್ವೀನ್ zeros ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಎ ಪಾಲಿನಾಮಿಯಲ್. ನೋಡಿ, ಒಂದು ಕ್ವಾಡ್ರೆಟಿಕ್ ಪಾಲಿನಾಮಿಯಲಲ್ಲಿ ಝೀರೋಸ್ಗೂ ಮತ್ತು ಕೋಎಫಿಷಿಯಂಟ್ಸ್ಗೂ ಏನೇನು ಸಂಬಂಧ ಇದೆ ಅನ್ನೋದನ್ನ ನೋಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್. Let p of x is equal to ax² plus bx plus c. ಒಂದು ಕ್ವಾಡ್ರೆಟಿಕ್ ಪಾಲಿನಾಮಿಯಲನ್ನು ನಾನು ಕನ್ಸಿಡರ್ ಮಾಡ್ತೀನಿ. ಆ್ಯಂಡ್ ಲೆಟ್ ನೋಡಿ, ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ಗೆ ಎಷ್ಟು ರೂಟ್ಸ್ ಇರುತ್ತೆ, ಎಷ್ಟು ಝೀರೋಸ್ ಇರುತ್ತೆ. ಅಟ್ ಮೋಸ್ಟ್ ಟೂ ಝೀರೋಸ್ ಇರುತ್ತೆ. ಹಾಗಾಗಿ ನಾನು 2 ಝೀರೋಸನ್ನು ಅಸ್ಯೂಮ್ ಮಾಡ್ಕೊತೀನಿ. ಲೆಟ್ ಆಲ್ಫಾ ಆ್ಯಂಡ್ ಬೀಟಾ be the zeros of p of x. ಈ ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ಗೆ p of xಗೆ ಆಲ್ಫಾ ಮತ್ತು ಬೀಟಾ ಝೀರೋಸ್ ಅಂತ ಅನ್ಕೊತೀನಿ. ಆಲ್ಫಾ ಬೀಟಾ ಝೀರೋಸ್ ಆಗಿದ್ದರೆ ನೋಡಿ, x - ಆಲ್ಫಾ ಮತ್ತು x - ಬೀಟಾ ಇವೆರಡು ಫ್ಯಾಕ್ಟರ್ಸ್ ಆಫ್ p of x ಆಗಿರುತ್ತೆ. ನೋಡಿ, ಆಲ್ಫಾ ಮತ್ತು ಬೀಟಾ ರೂಟ್ಸ್ ಆಫ್ ದ ಇಕ್ವೇಷನ್ ಆಗಿದ್ದರೆ ನಮಗೆ ಅವೆರಡಕ್ಕೂ ರೂಟ್ಸ್ ಆಗಿತ್ತು ಅಂತಂದರೆ x - ಆಲ್ಫಾ ಮತ್ತು x - ಬೀಟಾ ಫ್ಯಾಕ್ಟರ್ಸ್ ಆಗಿರುತ್ತೆ. ಹೆಂಗೆ ಅಂತಂದರೆ ನೋಡಿರಿ, ಇಲ್ಲಿ x is equal to 4 ಒಂದು ರೂಟ್ ಇಸ್ 0, ಹೌದಾ? ಈ ಪಾಲಿನಾಮಿಯಲ್ಗೆ x² - 2x - 8ಗೆ x is equal to 4 is the 0. x is equal to 4 ಅನ್ನೋದು 0 ಆಗಿತ್ತು ಅಂದರೆ x - 4 ಅನ್ನೋದು ಫ್ಯಾಕ್ಟರ್ ಆಗಿರುತ್ತೆ ಅಲ್ವಾ? ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಫ್ಯಾಕ್ಟರ್ಸು, ಈ ಪಾಲಿನಾಮಿಯಲ್ನ ಫ್ಯಾಕ್ಟರ್ಸ್ x - 4 × x + 2, ಹೌದಲ್ಲ? x is equal to 4 ಅನ್ನೋದು ಒಂದು 0 ಆಗಿತ್ತು ಅಂತಂದರೆ x - 4 ಫ್ಯಾಕ್ಟರ್ ಆಗಿರುತ್ತೆ. x is equal to -2 ಒಂದು 0 ಆಗಿತ್ತು ಅಂತಂದರೆ x + 2 ಅದ್ರ ಫ್ಯಾಕ್ಟರ್ ಆಗಿರುತ್ತೆ. ಅದೇ ಥರ ಆಲ್ಫಾ ಅನ್ನೋದು ಒಂದು 0 ಅಂತ ಅಂದ್ಕೊಂಡಿದ್ವಿ, ದೇರ್ಫೋರ್ x - ಆಲ್ಫಾ ಅದ್ರ ಫ್ಯಾಕ್ಟರ್ ಆಗಿರುತ್ತೆ. ಬೀಟಾ ಅನ್ನೋದು ಕೂಡ ಒಂದು 0 ಅಂದ್ಕೊಂಡಿದ್ವಿ, x - ಬೀಟಾ ಅದು ಕೂಡ ಒಂದು ಫ್ಯಾಕ್ಟರ್ ಆಗಿರುತ್ತೆ. ನಾವು ಹೀಗಾಗಾದರೆ ಏನಂತ ಬರಿಬೋದು, p of x ದಟ್ ಈಸ್ ಈಕ್ವಲ್ ಟು ಸಮ್ k ಟೈಮ್ಸ್ x - ಆಲ್ಫಾ ಇಂಟು
ಎಕ್ಸ್ ಮೈನಸ್ ಬೀಟಾ ಅಂತ ಅನ್ಕೋಬೋದು. ಅಂದರೆ ಕೆ ಟೈಮ್ಸ್ ಎಕ್ಸ್ ಮೈನಸ್ ಆಲ್ಫಾ ಇಂಟು ಎಕ್ಸ್ ಮೈನಸ್ ಬೀಟಾ ಅಂತ ಅನ್ಕೋಬೋದು. ಈ ಕೆ ಯಾಕೆ ಬರಿತೀವಿ ಅಂತಂದರೆ ಅದು ಸಮ್ ಈಕ್ವಾಲಿಟಿನ ಈಕ್ವಲ್ಸ್ ಮಾಡೋದಕ್ಕೆ ಕಾನ್ಸ್ಟೆಂಟು ಕೆ ಅಂತ ತೊಗೊತೀವಿ ನಾವು. ಎ ಪಿ ಆಫ್ ಎಕ್ಸ್ ಏನಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೆ. ನಾವು ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ. ಕೆ ಎಕ್ಸ್ ಮೈನಸ್ ಕೆ ಇಂಟು ಆಲ್ಫಾ ಇಂಟು ಎಕ್ಸ್ ಮೈನಸ್ ಬೀಟಾ. ಇದನ್ನು ಮತ್ತೆ ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ, ಮಲ್ಟಿಪ್ಲೈ ಮಾಡಿ ಬರಿತೀನಿ. ಕೆ ಎಕ್ಸ್ ಇಂಟು ಎಕ್ಸ್ ಕೆ ಎಕ್ಸ್ ಸ್ಕ್ವೇರ್ ಕೆ ಪ್ಲಸ್ ಇಂಟು ಮೈನಸ್ ಮೈನಸ್ ಕೆ ಎಕ್ಸ್ ಇಂಟು ಬೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ ಕೆ ಆಲ್ಫಾ ಇಂಟು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಕೆ ಇಂಟು ಆಲ್ಫಾ ಬೀಟಾ. ನಾವು ಇದನ್ನು ನಾನು ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ. ಕೆ ಎಕ್ಸ್ ಸ್ಕ್ವೇರ್ ಹಾಗೆ ಬರೀತೀನಿ ಮೈನಸ್ ಇವೆರಡರಲ್ಲೂ ಏನು ಕಾಮನ್ ಇದೆ ನೋಡಿ ಕೆ ಎಕ್ಸ್ ಕಾಮನ್ ಇದೆ. ಕೆ ಎಕ್ಸ್ ಕಾಮನ್ ತೆಗೆದ್ರೆ ನಾವು ಇಲ್ಲಿ ಬೀಟಾ ಉಳಿಯುತ್ತೆ ಪ್ಲಸ್ ಇಲ್ಲಿ ಆಲ್ಫಾ ಉಳಿಯುತ್ತೆ, ಯಾಕಂದರೆ ಮೈನಸ್ ಕೆ ಎಕ್ಸ್ ತೆಗೆದಿದ್ದೀನಿ ಪ್ಲಸ್ ಕೆ ಇಂಟು ಆಲ್ಫಾ ಬೀಟಾ. ನಾವು ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ನಾವು ಈ ಎರಡೂ ಈಕ್ವೇಷನಲ್ಲಿ ಬೈ ಕಂಪೇರಿಂಗ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ನೋಡಿ, ಎಕ್ಸ್ ಸ್ಕ್ವೇರ್ನ ಕೋಎಫಿಷಿಯಂಟು ಇಲ್ಲಿ ಕೆ ಇದೆ, ಇಲ್ಲಿ ಎ ಇದೆ, ಹೌದಾ? ಕಂಪೇರ್ ಮಾಡಿದಾಗ ಸಿ ಕೆ ಈಸ್ ಈಕ್ವಲ್ ಟು ಇಲ್ಲಿ ಮೇಲೆ ಬರಬೇಕು ನೋಡಿರಿ, ಕೆ ಈಸ್ ಈಕ್ವಲ್ ಟು ಎ ಬರುತ್ತೆ. ನಾವು ಬೈ ಕಂಪೇರಿಂಗ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಆಯಿತು. ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ, ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಿ ಇದೆ, ಬಿ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಕೆ ಇಂಟು ಮೈನಸ್ ಕೆ ಇಂಟು ಬೀಟಾ ಪ್ಲಸ್ ಆಲ್ಫಾ ಇದೆ, ಹೌದಾ? ನೆಕ್ಸ್ಟ್ ಬೈ ಕಂಪೇರಿಂಗ್ ದ ಕೋಎಫಿಷಿಯಂಟ್ ಆಫ್ ಕಾನ್ಸ್ಟೆಂಟ್ ಟರ್ಮ್ನ ಕಂಪೇರ್ ಮಾಡೋಣ. ನಾವು ಸಿ ಇಸ್ ಈಕ್ವಲ್ ಟು ಕೆ ಇಂಟು ಆಲ್ಫಾ ಬೀಟಾ ಇರುತ್ತೆ, ಹೌದಾ? ನಾವು ಇದನ್ನು ಸೆಕೆಂಡ್ ಇಕ್ವೇಷನ್ ನೋಡ್ರಿ, ನಾನು ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನು ಬರುತ್ತೆ, ಮೈನಸ್ ಬಿ ಬೈ ಕೆ ಆಗುತ್ತೆ. ಮೈನಸ್ ಬಿ ಬೈ ಕೆ ಅಂದರೆ ಮೈನಸ್ ಬಿ ಬೈ ಕೆ ವ್ಯಾಲ್ಯೂ ಏನು, ಕೆ ಇಸ್ ಈಕ್ವಲ್ ಟು ಎ, ದೇರ್ಫೋರ್ ಕೆ ಇಸ್ ಈಕ್ವಲ್ ಟು ಎ ಬರಿತೀನಿ. ಹಾಗಾದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಬಂತು. ನಾವು ಇದರ ಥರ್ಡ್ ಈಕ್ವೇಷನಲ್ಲಿ ನಾನು ಇಲ್ಲಿ ಆಲ್ಫಾ ಇಂಟು ಬೀಟಾ ತೆಗೆದ್ರೆ ಏನಾಗುತ್ತೆ, ಸಿ ಬೈ ಕೆ ಆಗುತ್ತೆ. ಸಿ ದೇರ್ಫೋರ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಕೆ ಅಂದರೆ ಎ, ದೇರ್ಫೋರ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಆಗುತ್ತೆ. ನಾವು ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ the coefficients and the roots of the equation. That means if for any quadratic polynomial ax square plus bx plus c, sum of roots is equal to minus b by a, sum of roots is equal to minus b by a and product of roots is equal to c by a ಆಗಿರುತ್ತೆ. ಅಂದರೆ sum of roots is equal to minus b by a ಅಂತಂದರೆ ಮೈನಸ್ ಬಿ ಅಂದರೆ ಏನು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಅದು ಎಕ್ಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್, ಬಿ ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. ಸಮ್ ಆಫ್ ರೂಟ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೀನ್ಸ್ ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಸಿಮಿಲರ್ಲಿ ಪ್ರಾಡಕ್ಟ್ ಆಫ್ ರೂಟ್ಸ್ ಈಸ್ ಗಿವನ್ ಬೈ ಕೋಎಫಿಷಿಯಂಟ್ ಆಫ್ constant term divided by coefficient of x square. Similarly, see product of roots ನೋಡಿ ಬರಿತೀನಿ. Similarly ನೋಡಿ sum of roots suppose ax square plus bx plus c is equal to some polynomial p of x is equal to ax square plus bx plus c is equal to 0. ಇದು ಪಾಲಿನಾಮಿಯಲ್ ಇತ್ತು ಅಂದರೆ ಸಮ್ ಆಫ್ ರೂಟ್ಸ್ ಆಲ್ಫಾ ಪ್ಲಸ್ ಬೀಟಾ ಏನಾಗಿರುತ್ತೆ ಅಂತಂದರೆ ದಟ್ ಈಸ್ ಮೈನಸ್ ಬಿ ಬೈ ಎ ಆಗಿರುತ್ತೆ. ದಟ್ ಈಸ್ ಈಕ್ವಲ್ ಟು ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಅದೇ ಥರ ಪ್ರಾಡಕ್ಟ್ ಆಫ್ ರೂಟ್ಸ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಆಗಿರುತ್ತೆ. ಸಿ ಬೈ ಎ ಅಂದರೆ ಸಿ ಅಂದರೆ ಕಾನ್ಸ್ಟೆಂಟ್ ಟರ್ಮ್ divided by coefficient of x square. See, this is the relation between roots, alpha, beta ಅನ್ನೋದು roots and the coefficients of x. x ನ coefficients ಮತ್ತೆ
ರೂಟ್ಸ್ಗೂ ರೂಟ್ಸ್ ಮಧ್ಯೆ ಇರ್ತಕ್ಕಂಥ ಸಂಬಂಧ. ಸೊ ಇದು ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೋಬೇಕು. ಸಮ್ ಆಫ್ ರೂಟ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆ್ಯಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್ ಇಸ್ ಈಕ್ವಲ್ ಟು ಸಿ ಬೈ ಎ. ಜ್ಞಾಪಕ ಇಟ್ಕೊಳ್ರಿ. ಸಿ ಲೆಟಸ್ ಸಿ ಒಂದು ಎಕ್ಸಾಂಪಲ್ ನೋಡೋಣಂತೆ. Now calculate the sum of the zeros and product of zeros of the polynomial 9x square minus 16x plus 20. So calculate the sum of zeros and product of zeros. ನೋಡ್ರಿ, polynomial ಕೊಟ್ಟಿದ್ದಾನೆ. p of x is equal to 9x square minus 16x plus 20 polynomial ಕೊಟ್ಟಿದ್ದಾನೆ. ಇದರಲ್ಲಿ ಫಸ್ಟ್ zeros ಫೈಂಡ್ ಔಟ್ ಮಾಡಿ ಆಮೇಲೆ ಸಮ್ ಆಫ್ ಝೀರೋಸು ಫೈಂಡ್ ಔಟ್ ಹಂಗೂ ಮಾಡ್ಬೋದು. ಇಲ್ಲಿ ಡೈರೆಕ್ಟಾಗಿ ನಮ್ಗೆ ಗೊತ್ತಿದೆ ರಿಲೇಷನ್ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ತೀನಿ. ನಾವು ಸಮ್ ಆಫ್ ಝೀರೋಸ್ ಏನು ಗೊತ್ತಿದೆ ನಮಗೆ? ಸಿ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಗೊತ್ತಿದೆ. ಪ್ರಾಡಕ್ಟ್ ಆಫ್ ರೂಟ್ಸ್, ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ ಅಂತ ಗೊತ್ತಿದೆ ನಮಗೆ. ಹಾಗಾದರೆ see this by comparing this equation to the standard polynomial, quadratic polynomial ax square plus bx plus c ಗೆ ಕಂಪೇರ್ ಮಾಡ್ಕೊಂಡ್ರೆ what is a here? The value of a is 9. What is value of b? Value of b is minus 16. What is c? c is 20. ಹಾಗಾದರೆ sum of 0 minus b by ಅಂದರೆ minus b ಅಂದರೆ minus 16 divided by a is 9, that is equal to minus into minus plus 16 by 9. see ಇದರಲ್ಲಿ ನೀವು ಸಿಂಪ್ಲಿಫೈ ಮಾಡೋದ್ರೆ ಸಿಂಪ್ಲಿಫೈ ಮಾಡಿ ಇಡ್ಬೋದು. 16 by 9 is the sum of roots. ನಾವು ಸಿಮಿಲರ್ಲಿ ಪ್ರಾಡಕ್ಟ್ ಆಫ್ ರೂಟ್ಸ್ ಸಿ ಬೈ ಎ, ಸಿ ಎಷ್ಟಿದೆ? 20 ಇದೆ, ಎ ಎಷ್ಟಿದೆ? 9 ಇದೆ. ಸಿ ದಿಸ್ ಈಸ್ ಪ್ರಾಡಕ್ಟ್ ಆಫ್ ರೂಟ್ಸ್. ಸಿ ಇನ್ ದಿಸ್ ವೇ by using the formula sum of roots is equal to minus b by a, product of roots is equal to c by a. See, we are going to find sum of roots and product of roots of the quadratic polynomial. ಈ ಥರ ನಾವು ಫೈಂಡ್ ಔಟ್ ಮಾಡ್ತೀವಿ. ಗೊತ್ತಾಯ್ತಲ್ಲ? Now another example, determine the quadratic polynomial whose zeros are 5 minus 3 root 2 and 5 plus 3 root 2. ಸೊ ಈ ಎರಡು ರೂಟ್ ಕೊಟ್ಟಿದ್ದಾನೆ. ಈ ರೂಟಿಂದ ನೀವು ಕ್ವಾಡ್ರಾಟಿಕ್ ಪಾಲಿನಾಮಿಯಲನ್ನು ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾನೆ. ಸೊ ನಿಮಗೊಂದು ಹೇಳೋದು ಮರ್ತೆ, ಇಫ್ ಆಲ್ಫಾ ಆ್ಯಂಡ್ ಬೀಟಾ, if alpha and beta are zeros of the quadratic polynomial, ನೋಡ್ರಿ, ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ರೂಟ್ಸ್ ಗೊತ್ತಿತ್ತು ಅಂದರೆ ನಾವು ಈಕ್ವೇಷನನ್ನು ಬರಿಬೋದು. ಹೆಂಗಿರುತ್ತೆ ಅಂತಂದರೆ, ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ zeros of the quadratic polynomial, then the quadratic polynomial is given by see p of x is equal to x square minus alpha plus beta into x plus alpha into beta. ಈ ಥರ ಇರುತ್ತೆ ಅದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ನೋಡಿ, ಯಾವುದೇ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಆಲ್ಫಾ ಬೀಟಾ ಅಂತ ಎರಡು ರೂಟ್ಸ್ ಇದ್ದರೆ ಆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವ ಥರ ಇರುತ್ತೆ ಅಂದರೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇದು ಫಾರ್ಮುಲಾ ಇದ್ದಂಗೆ ಜ್ಞಾಪಕ ಇಟ್ಕೊಂಡಿರ್ಬೇಕು ಇದನ್ನು. ನಾವು ಹಿಯರ್ ಡಿಟರ್ಮೈನ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂಸ್ ಝೀರೋಸ್ ಆರ್ 5 minus 3 root 2, 5 plus 3 root 2 ಅಂತ ಕೊಟ್ಟಿದ್ದಾನೆ. ನೋಡಿ, ಈ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ನೋಡಿ, ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ನಾವು ಡಿಟರ್ಮೈನ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂಸ್ ಝೀರೋಸ್ ಆರ್ 5 minus 3 root 2, 5 plus 3 root 2 ಅಂದರೆ ಹಿಯರ್ ಗಿವನ್ ಸೊಲ್ಯೂಷನ್, ಗಿವನ್ ಆಲ್ಫಾ ಎಷ್ಟಿದೆ? 5 minus 3 root 2, ಬೀಟಾ 5 plus 3 root 2. ನಾವು ಆಲ್ಫಾ ಇಂಟು ಬೀಟಾ, ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? ಸಿ 5 minus 3 root 2 ಪ್ಲಸ್ 5 plus 3 root 2 ಆಗುತ್ತೆ. ನೋಡಿ, minus 3 root 2 ಪ್ಲಸ್ 3 ಕ್ಯಾನ್ಸಲ್ ಆಗುತ್ತೆ. 5 plus 5 10 ಆಗುತ್ತೆ. ಸಿಮಿಲರ್ಲಿ ಆಲ್ಫಾ ಇಂಟು ಬೀಟಾ 5 minus 3 root 2 ಇಂಟು 5 plus 3 root 2. ಸಿ ದಿಸ್ ಈಸ್ ಆಫ್ ದ ಫಾರ್ಮ್ a plus b ಇಂಟು a minus b. ನೋಡಿ, ಇದು a plus b ಫಾರ್ಮಲ್ ಇದೆ, ಇದು a minus b ಫಾರ್ಮಲ್ ಇದೆ. ಸಿ ವಾಟ್ ಈಸ್ ದ ಫಾರ್ಮುಲಾ? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a ಸ್ಕ್ವೇರ್ ಅಂದರೆ
5 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 3 ರೂಟ್ 2 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 5 ಸ್ಕ್ವೇರ್ ಅಂದರೆ 25 ಮೈನಸ್ 3 ರೂಟ್ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಅಂದರೆ 9 ಇಂಟು ರೂಟ್ 2 ಹೋಲ್ ಸ್ಕ್ವೇರ್ ಅಂತಂದರೆ ರೂಟ್ 2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ 2 ದಟ್ ಈಸ್ ಈಕ್ವಲ್ ಟು 25 ಮೈನಸ್ 18 25 ಮೈನಸ್ 18 ಎಷ್ಟಾಗುತ್ತೆ 7 25 ಮೈನಸ್ 18 ಈಸ್ 7 ಹೌದಾ ನಾವು ದ ರಿಕ್ವೈರ್ಡ್ ಪಾಲಿನಾಮಿಯಲ್ ಈಸ್ ಏನು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಹೌದಾ ನಾವು ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಹಾಗೆ ಬರಿತೀನಿ ನಾವು ಆಲ್ಫಾ ಪ್ಲಸ್ ಬೀಟಾ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ 10 ಬಂದಿದೆ 10 ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ 7 ಬಂದಿದೆ 7 ನೋಡಿ ದೇರ್ ಫೋರ್ ದ ರಿಕ್ವೈರ್ಡ್ ಪಾಲಿನಾಮಿಯಲ್ ಏನು ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 10x ಪ್ಲಸ್ 7 ಈ ಥರ ನಾವು ರಿಕ್ವೈರ್ಡ್ ಪಾಲಿನಾಮಿಯಲನ್ನು ಬರೀಬೇಕು ಯಾವಾಗ zeros of the quadratic polynomial ಕೊಟ್ಟಾಗ if zeros of the quadratic polynomial are given then you can write equation of then we can write quadratic polynomial ಆ quadratic polynomial ನ ಬರಿಬೋದು ಹೆಂಗಿರುತ್ತೆ ಅಂತಂದರೆ p of x is equal to x square minus alpha plus beta into x plus alpha beta ಈ ಥರ ಇರುತ್ತೆ ಗೊತ್ತಾಯ್ತಲ್ಲ ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ find the zeros of the quadratic polynomial 6x square minus 3 minus 7x also verify the relationship between the zeros and the coefficient of the polynomial ಈ ಥರ ಪ್ರಶ್ನೆಗಳು ಎಕ್ಸಾಮ್ಗೆ ಬರುತ್ತೆ ನಿಮಗೆ ನೋಡಿ ಫೈಂಡ್ ದ zeros of the quadratic polynomial ನಾವು ಫಸ್ಟ್ zeros ಫೈಂಡ್ ಔಟ್ ಮಾಡಬೇಕು ಆಮೇಲೆ zeros ಮತ್ತು coefficient ಮಧ್ಯೆ ಇರತಕ್ಕಂಥ ರಿಲೇಷನನ್ನು ನಾವು ವೆರಿಫೈ ಮಾಡಬೇಕು ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಸೊಲ್ಯೂಷನ್ ಲೆಟ್ p of x is equal to 6x square minus 3 minus 7x. So it can also be written as p of x is equal to 6x square minus 7x minus 3. Now roots ಅನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ let p of x is equal to 0 implies ಏನಾಗುತ್ತೆ 6x square minus 7x minus 3 is equal to 0. ಇದನ್ನು ನಾವು ಫ್ಯಾಕ್ಟರೈಸೇಷನ್ ಮಾಡಬೇಕು ನಾವು ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 6x ಸ್ಕ್ವೇರ್ ಮೈನಸ್ 3 ಮೈನಸ್ 18x ಸ್ಕ್ವೇರ್ ಆಗುತ್ತೆ ನಾವು ಇದಕ್ಕೆ ನಾವು ಫ್ಯಾಕ್ಟರ್ಸನ್ನು ನೋಡಬೇಕು ಸಿ ಮೈನಸ್ 9x 2x ನೋಡಿ ಮೈನಸ್ 9x 2x ಎಷ್ಟಾಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 9 2 18 x ಇಂಟು x ಸ್ಕ್ವೇರ್ ಆಗುತ್ತೆ ಇವೆರಡನ್ನು ನಾವು ಆ್ಯಡ್ ಮಾಡಿದ್ರೆ 7x ಬರುತ್ತೆ ದೇರ್ ಫೋರ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ದಿಸ್ ಇಂಪ್ಲೈಸ್ 6x ಸ್ಕ್ವೇರ್ ಹಾಗೆ ಬರೀತೀನಿ ಮೈನಸ್ 7x ಅನ್ನು ಮೈನಸ್ 9x ಪ್ಲಸ್ 2x ಅಂತ ಬರ್ಕೊತೀನಿ ಮೈನಸ್ 3 ಹಾಗೆ ಬರೀತೀನಿ ಇಸ್ ಈಕ್ವಲ್ ಟು 0 ನಾವು ದಿಸ್ ಪ್ಲೇಸ್ ಫಸ್ಟ್ ಟರ್ಮಲ್ಲಿ 3x ಕಾಮನ್ ಇದೆ 3x ಕಾಮನ್ ತೆಗೆದ್ರೆ ನಮಗೆ ಉಳಿಯೋದು 2x ಮೈನಸ್ 3 ಉಳಿಯುತ್ತೆ ಪ್ಲಸ್ ಇಲ್ಲಿ 1 ಕಾಮನ್ ತೆಗಿತೀನಿ 2x ಮೈನಸ್ 3 ಉಳಿಯುತ್ತೆ ಇಸ್ ಈಕ್ವಲ್ ಟು 0 ನಾವು ಎರಡೂ ಟರ್ಮಲ್ಲೂ 2x ಮೈನಸ್ 3 ಕಾಮನ್ ಇದೆ ಉಳಿದಿರೋದು 3x ಪ್ಲಸ್ 1 ಉಳಿಯುತ್ತೆ ಇಸ್ ಈಕ್ವಲ್ ಟು 0 ನೋಡಿ ಇದನ್ನು 2x ಮೈನಸ್ 3 ಇಸ್ ಈಕ್ವಲ್ ಟು 0 ಆರ್ 3x ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ಬರಿಬೋದು ಸಿ ಇದನ್ನು ಬರೆದ ಮೇಲೆ ಸಿ ದಿಸ್ ಇಂಪ್ಲೈಸ್ 2x ಇಸ್ ಈಕ್ವಲ್ ಟು 3 x ಇಸ್ ಈಕ್ವಲ್ ಟು 3/2 ದಿಸ್ ಈಸ್ 1 0 ಆರ್ ಇನ್ನೊಂದು 0 3x ಇಸ್ ಈಕ್ವಲ್ ಟು ಮೈನಸ್ 1 x is equal to minus 1/3 this is another 0 minus 1/3 ಈಗ zeros ಅನ್ನು ಫೈಂಡ್ ಔಟ್ ಮಾಡಿದ್ವಿ 1 0 is x is equal to 3/2 another 0 is x is equal to minus 1/3 ನಾವು ಸಮ್ ಆಫ್ zeros ಮತ್ತು ಪ್ರಾಡಕ್ಟ್ ಆಫ್ zeros ರಿಲೇಷನ್ಶಿಪ್ಪನ್ನು ನಾವು ವೆರಿಫೈ ಮಾಡಬೇಕು ವೆರಿಫೈ ಮಾಡಲಿಕ್ಕೆ ನೋಡಿ ಫಸ್ಟು ಸಮ್ ಆಫ್ zeros ಆಲ್ಫಾ ಪ್ಲಸ್ ಬೀಟಾ ಏನು ನೋಡಿ x ಪ್ಲಸ್ 3/2 ಫಸ್ಟ್ 0 ಇಸ್ 3/2 ಮೈನಸ್ 1/3 ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ 6 ಎಲ್ ಸಿ ಎಮ್ ಆಗುತ್ತೆ 2 3 ಜಾ 3 3 ಜಾ 9 ಮೈನಸ್ 3 2 ಜಾ 2 ದಟ್ ಈಸ್ 7/6 ಆಗುತ್ತೆ ಹೌದಾ ಈ 7/6 ನಾನು ಏನಂತ ಬರಿತೀನಿ ಅಂತಂದರೆ ಮೈನಸ್ ಆಫ್ ಮೈನಸ್ 7/6 ಅಂತ ಬರಿತೀನಿ ಬರಿಬೋದಾ ನಾವು ಇಲ್ಲಿ
ಮೈನಸ್ ಹಾಗೆ ಬರಿತೀನಿ. ಈ -7 ಅನ್ನೋದೇನು? ಈ -7 ಈಸ್ ಕೋಫಿಷಿಯಂಟ್ ಆಫ್ ಎಕ್ಸ್. ದಿಸ್ ಈಸ್ ಕೋಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ 6 ಅನ್ನೋದೇನು? 6 ಈಸ್ ಎ ಕೋಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಇದು ಸಮ್ ಆಫ್ ರೂಟ್ಸ್ ರಿಲೇಷನ್ ವೆರಿಫೈ ಆಯಿತು. ಪ್ರಾಡಕ್ಟ್ ಆಫ್ ರೂಟ್ಸ್, ಇದೇ ಥರ ಪ್ರಾಡಕ್ಟ್ ಆಫ್ ರೂಟ್ಸ್ ರಿಲೇಷನ್ನ ವೆರಿಫೈ ಮಾಡೋಣ. ಸಿ ಆಲ್ಫಾ ಇಂಟು ಬೀಟಾ. ಆಲ್ಫಾ ಎಷ್ಟಿದೆ? 3/2 ಇಂಟು ಬೀಟಾ 1 ಇದೆ ಸೆಕೆಂಡ್ ರೂಟು. ನಾವು ಮಲ್ಟಿಪ್ಲೈ ಮಾಡಿದ್ರೆ -3 ಡಿವೈಡೆಡ್ ಬೈ 6 ಆಗುತ್ತೆ. ನಾವು ದಟ್ ಈಸ್ ಈಕ್ವಲ್ ಟು ಮೈನಸ್ ಆಗೇ ಬಿಡ್ತೀನಿ. 3 ಅನ್ನೋದೇನು? -3 ಈಸ್ ಎ ಕಾನ್ಸ್ಟೆಂಟ್ ಟರ್ಮ್, ದಟ್ ಈಸ್ ಕಾನ್ಸ್ಟಂಟ್ ಟರ್ಮ್ ಡಿವೈಡೆಡ್ ಬೈ ನೆಕ್ಸ್ಟು 6 ಅಂದರೆ ಏನು? ಕೋಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ನಾವು ಹಾಗಾದರೆ ನೋಡಿ, ಪ್ರಾಡಕ್ಟ್ ಆಫ್ ರೂಟ್ಸು -3/6 ಬಂತು. ಇದು -3 ಅಂದರೆ C/Aಗೆ ಈಕ್ವಲ್ ಆಗಿದೆ. ದಟ್ ಮೀನ್ಸ್ ಕಾನ್ಸ್ಟಂಟ್ ಟರ್ಮ್ ಡಿವೈಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ಗೆ ಸಮ ಇದೆ. ಅರ್ಥ ಆಯ್ತಲ್ಲ? ಸೊ ಈ ಥರ ಫೈಂಡ್ ದ zeros ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆ್ಯಂಡ್ ಆಲ್ಸೋ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ zeros ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಎ ಪಾಲಿನಾಮಿಯಲ್ ಅಂತಂದರೆ, ಫಸ್ಟು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ನೀವು zeros ಫೈಂಡ್ ಔಟ್ ಮಾಡಿರಿ. 2 zeros ಸಿಗುತ್ತೆ. 2 zeros ಸಮ್ ಮಾಡಿರಿ. ಸಮ್ ಬಂದಿದ್ದು ನೀವೇನಾಗಬೇಕು? ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅದಕ್ಕೆ ಸಮ ಆಗಿರಬೇಕು. ಪ್ರಾಡಕ್ಟ್ ಮಾಡಿರಿ. ಪ್ರಾಡಕ್ಟು C/Aಗೆ ಸಮ ಆಗಿರಬೇಕು. C/A ಅಂದರೆ ಕಾನ್ಸ್ಟಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ಗೆ ಸಮ ಆಗಿರಬೇಕು. ಈ ಥರ ವೆರಿಫೈ ಆಗಬೇಕು. ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಈ ವಿಡಿಯೋ ತರಗತಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.